ಟೈಮ್ ಯಾಕೆ ವೇಸ್ಟ್ ಆಗುತ್ತೆ, ವೇಸ್ಟ್ ಆಗಿದ್ದಕ್ಕೆ ಅದಕ್ಕೆ ಏನು ಕಾರಣ ಅದು ಒಂದೊಂದು ಸ್ವಲ್ಪ ಅವ್ರಿಗೆ ಈಗ ಬೇಡ ಈಗ ನೋ ಡಿಸ್ಕಷನ್. ಅವ್ರು ಯಾವ್ದು ಇದು ತರಿಸಿ ಮಾಹಿತಿ ಏನು ಕೊಡ್ಬೇಕಿತ್ತು ಕೊಡ್ರಿ. ಇಲ್ಲ ಕೊಡಕ್ ಕೊಡಂಗಿಲ್ಲ ಅಂದ್ರೆ ಬರೋದಿಲ್ಲ ಅಂತ ಬರೋದು ಕೊಡ್ರಿ. ಇಲ್ಲ ಬೇರೆ ಇಲಾಖೆಯವ್ರು ಕೊಡ್ತಾರೆ ಅಂದ್ರೆ ಅವ್ರ ಬೇರೆ ಕೊಡ್ಬೇಕು. ನಿಮ್ಮ PD ಗೆ ಬೇರೆ ಕಡೆ ಇರ್ತಕ್ಕಲ್ಲ ಅಲ್ಲಿ ಕೊಡ್ಕೊಡಿ, ಫಾರ್ವರ್ಡ್ ಮಾಡಿ. ಬಟ್ ಡಿಸ್ಪೋಸ್ ಏನು ರೈಟಾ? ಮಾಹಿತಿ ತೆಗೆದುಕೊಂಡ ನಂತರ ಕಂಪ್ಲೇಂಟ್ ಕೊಡ್ರಿ ಸಾಹೇಬ್ರೆ. ಮಾಹಿತಿ ತೊಗೊಂಡ ಕೊಡ್ರಿ. ನೀವು 1000 ಪೇಜ್ ತಗೊಂಡು ಒಂದು ಕಂಪ್ಲೇಂಟ್ ಇಲ್ಲ ಅಂದ್ರೆ ಅವ್ರು ಜೆರಾಕ್ಸ್ ಹೋಗಿತ್ತು, ನೀವು ಇಟ್ಕೊಂಡು ಹೋಗಿತ್ತು. ನೆಕ್ಸ್ಟ್ ಮತ್ತೆ ಪಬ್ಲಿಕ್ ಸಮಸ್ಯೆ ದಯವಿಟ್ಟು ರೈಟಿಂಗ್ ಅಲ್ಲಿ ಕೊಡ್ರಿ. ಕಾಂಪ್ಲೇಂಟ್ ಇದ್ರೆ ಒಂದು ಕಾಂಪ್ಲೇಂಟ್ ಕೊಡ್ರಿ. ಮತ್ತೆ ಎನಿಥಿಂಗ್ ಇಸ್ ದೇರ್? ಆರೋ ಪ್ಲಾಂಟ್ಸ್ ಥರ ನರೇಗಲ್ದೊಳಗೆ ಎಷ್ಟು ಅದಾವು ಅವು ಕೆಲವೊಂದಿಷ್ಟು ಉಪಯೋಗನೇ ಇಲ್ಲ ಸರ್. ಅದಕ್ಕೆ 10-15 ಲಕ್ಷ ತನಕ ಖರ್ಚಾಗಿದೆ. ಭಾಳ ಅಂದ್ರೆ 1 ವರ್ಷ ವರ್ಕ್ ಆಗಿದೆ ಸರ್. ನಂತರ ಇಲ್ಲ ಟೋಟಲ್ ಎಷ್ಟು ಸರ್, ಅದರಲ್ಲಿ ಎಷ್ಟು ಬಂದದ ಎಷ್ಟು ಚಲೋ ಅದ ಅವ್ರನ್ನ ಮಾಹಿತಿ ಕೇಳಬೇಕು. ಕೊಡ್ತೀವಿ ಸರ್, ಕೊಡ್ತೀವಿ ಸರ್. ಬರೀ ಮಾಹಿತಿನ ನಾನು ಕೇಳೋದು, ನಾನು ಆಮೇಲೆ ನೀವು ನನ್ನ ಕೇಳಿ ನಾನು ಹೇಳಿದ್ರು ಇನ್ನೊಂದು ಸರ ಅರ್ಜಿಗಳು ಏನಾಗ್ತಾವೆ ಸರ್, ಈ ಮುನ್ಸಿಪಾಲಿಟಿಗೆ ಸೀಮಿತ ಆಗ್ತದೆ ಸರ್. ಅವು ಮುಂದೆ ಹೋಗೋದಿಲ್ಲ. ಈಗ ನೀವು ಹೇಳಿದ್ರಿ ಸರ್, ನಿಮ್ಗೆ ಅರ್ಜಿ ಕೊಡ್ಬೇಕು ಹೋಗ್ಬೋದು ಸರ್. ಇವಾಗ ಕಾನೂನು ಸ್ಟ್ರಿಕ್ಟ್ ಆಗುತ್ತೆ ಸರ್. ನಾವೆಷ್ಟೋ ಒಂದು ತೋರಿಸಿದ್ರು, ಏನೋ ಮಾಡಿದ್ರು, ಅದು ಎಲ್ಲೋ ಇವಾಗ ಅರ್ಜಿ ಕೊಟ್ಟು ಮತ್ತು 10 ರೂಪಾಯಿಗೆ ನಾವು ಕಾರ್ಡ್ ಕೊಟ್ಟರು, ಯಾರೂ ಅದನ್ನ ಇದನ್ನ ಮಾಡೋದು ಗಮನಕ್ಕೆ ತರಲ್ಲ. ಈಗ ನಮಗೆ ಟು ಅಟೆಂಡ್ ಯುವರ್ ಪ್ರಾಬ್ಲಮ್ಸ್. ಓಕೆ ಸರ್. ನಾನು ಇವ್ರ ಪ್ರಾಬ್ಲಮ್ ಅಟೆಂಡ್, ನಿಮ್ಮ ಪ್ರಾಬ್ಲಮ್ ಅಟೆಂಡ್ ಮಾಡಕ್ಕೆ ಬಂದೇನೆ ಪಬ್ಲಿಕ್. ಓಕೆ ಸರ್, ಕೊಡ್ರಿ. ಆಮೇಲೆ ಓಕೆ ಸರ್. ಒಂದು ಏನಂದ್ರೆ ಸರ್, ನಾವು ರಿಪೋರ್ಟರ್ ಆಗಿ ಕನಿಷ್ಠ ಪಕ್ಷ ಈಗ ಬೆಳಕಿಗೆ ಕಾಣುವಂಥದ್ದು ಈಗ ಮೊನ್ನೆ ಬರೆದಿದ್ದು ನಾನೇ ಸರ್. ಇದು ಕಾಂಪೌಂಡ್ ಎತ್ತಿದ್ದೇ ಇದೆ ಉದ್ಯಾನವನ ಸರ್. ಬಟ್ ಇಂಥವನ್ನಾದ್ರೂ ಕಡೆ ಅಟ್ಲೀಸ್ಟ್ ಅವನ್ನ ಗಮನಕ್ಕೆ ತೊಗೊಂಬಂದು ಅವ್ರು ಮಾಡಿದ್ರಪ್ಪ ಅಂದ್ರೆ ಪಬ್ಲಿಕ್ಕಿಗೆ ಅವ್ರಿಗೂ ಅಪ್ಸೆಟ್. ಈಗ KV ಅವ್ರದ್ದು ಸರ್ ಮೊನ್ನೆ ರೀಸೆಂಟಾಗಿ ಅವರು ವಾಟ್ಸಪ್ನೊಳಗೆ ಒಂದು ಗ್ರೂಪ್ ಮಾಡಿ ಬಿಡ್ತಾರೆ ಸರ್. ಬಟ್ ಅವರಲ್ಲಿ ಗ್ರಾಹಕರು ಯಾರಾದರೂ ತಮ್ಮ ತೊಂದರೆಗಳನ್ನು ಬರೆದ್ರಪ್ಪ ಅಂದ್ರೆ ಆಗಲೇ ಇಮಿಡಿಯೇಟ್ಲಿ ಅವರು ಇಂಥ ನಮ್ಮ ಸಿಬ್ಬಂದಿ ಇದ್ದಾರೆ ಅವ್ರ ನಂಬರ್ ತಗೊಳ್ರಿ, ಸಂಪರ್ಕ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬಗೆಹರಿಸ್ಕೊಟ್ಟು ಅದನ್ನು ಬಗೆಹರಿಸಿದ್ದು ಮತ್ತೆ ಹಾಕ್ತಾರೆ ಸರ್. ಈ ಥರ ಒಂದು ಕಮ್ಯುನಿಕೇಷನ್ ಇಟ್ಕೊಂಡಿರ್ತಂದ್ರೆ ಪಬ್ಲಿಕ್ಕಿಗೆ ಅವರು ಬೆಸ್ಟ್ ಆಗ್ತಾರೆ ಅಷ್ಟೇ. ಯಾಕಂದ್ರೆ ಸರ್ ಇವಾಗ ಲಕ್ಷಾಂಗಟ್ಟಲೆ ನಿಮ್ಮ ಅನುದಾನ ಬಿಟ್ಟು ಮಾಡಿ ಗಾರ್ಡನ್ ಮಾಡಿರಿ ಸರ್. ಒಂದು ಗಾರ್ಡನ್ ನೀವು ಏನು ಸರ್ಚ್ ಮಾಡಿರಿ ಸರ್, ಯಾವ ಗಾರ್ಡನ್ನು ಯಾವುದಿಗೂ ಯೋಗ್ಯ ಇಲ್ಲ ಸರ್. ಎಷ್ಟೋ ರಿಟೈರ್ಮೆಂಟ್ ನೀವು ಜಾಬ್ ತಗೊಂತೀರಿ, ನೀವು ರಿಟೈರ್ಮೆಂಟ್ ಆಗ್ತೀರಿ, ಅಲ್ಲಿ ಏನೋ ಒಂದು ಮಾತಾಡ್ಕೊಂಡ್ರೆ ಒಂದೂ ಇಲ್ಲ ಸರ್. ಇಷ್ಟು ಏನಾಗ್ಯವು ಸೀಮಿತ ಆಗ್ಯವು, ಏನೋ ಆಗಿನ ಮಟ್ಟಿಗೆ ಅಷ್ಟೇ. ಉಳಿಕೆದು ಯಾವುದೂ ಇಂಪ್ರೂವ್ ಇಲ್ಲ. ಒಂದು ಒಂದು ಇದನ್ನ ಏನೈತೆ ಸರ್, ಯಾವ್ದಾರು ಒಂದರ ಸುದ್ದ ಐತೆ ಅಂತ ತೋರಿಸ್ಬಿಡೋದು ಒಂದು ಸರ್. ಇಷ್ಟ ಇಲ್ಲ ಮುನ್ಸಿಪಾಲಿಟಿ ಇಷ್ಟ ಆಗ್ಯಾವಲ್ಲ ಒಂದು ಸರ್. ಎಷ್ಟು ಒಂದು ಸರ್, 10 ಸರ್ ಕಾಗದ 10 ಒಂದು ಸರ್. ಒಂದು ಯಾರೋ ಒಬ್ಬರಿಗೆ ಯೂಸ್ ಆಗೈತೆ ಅಂತ ಒಂದು ತೋರಿಸ್ಬಿಡೋದು ಸರ್. ಒಂದು ಈಗ 10-12 ವರ್ಷಕ್ಕೆ ಬಂದಿದ್ದಾಗ ನಮಗೆ ಪತ್ರಿಕೆ ಅವ್ರು ಕೇಳ್ತಾರೆ, ಎಷ್ಟು ವರ್ಷ ತನ ಅಂತ ಬರೀತಾರೆ ನೀವು? ಮಳ ಅವನ್ನೇ ಬರ್ದಾಗ. ಹಾಂ ಸರ್, ಹಾಂ ಸರ್. ಇದರಲ್ಲಿ ಏನು ಚೇಂಜಸ್ ಸರ್ ಸಾರ್ವಜನಿಕರು ಕೇಳೋದಕ್ಕೆ ಆನ್ಸರ್ ಇಲ್ದಂಗೆ ಇನ್ಸ್ಟ್ರೂಮೆಂಟ್ಸ್ ಬೇಕಿದ್ರೆ ಅವು ಹಾಳಾಗಿದ್ರೆ ಬಿಡ್ರಿ. ಅಟ್ಲೀಸ್ಟ್ ಕ್ಲೀನ್ ಮಾಡಿ ವಾಕಿಂಗ್ ಪಾರ್ಕ್, ವಾಕಿಂಗ್ ಮತ್ತೆ ಸಿಮೆಂಟ್ ಚೇರ್ಸ್ ಅಂಥವು ಫೆಸಿಲಿಟಿ ಇದ್ದ ಈ ಇನ್ಸ್ಟ್ರೂಮೆಂಟ್ಸ್ ದೊಡ್ಡವರಾಡಿ ಮುರಿತಾರೆ ಅನ್ನೋದು ದಟ್ ಈಸ್ ಇದು. ಅಟ್ಲೀಸ್ಟ್ ಒಂದು 2-3 ಒಳ್ಳೆ ಗಾರ್ಡನ್ ಇದ್ದು ಅಂತಂದ್ರೆ ಒಂದು ನಡೆಯಲ್ಲ ಅಂತ ಅವ್ನಿಗೆ ಚಲೋ ಇದೆ. ವಾಕಿಂಗ್ ಪಾರ್ಕ್ ಏನಿದ್ರು ಸರ್, ಅಲ್ಲ ಪೆಟ್ರೋಲ್ ಬಂಕ್ ಮುಂದೆ ಕುಂದಿರ್ತಾರೆ ಸರ್. ಅವ್ರಿಗೂ ಗೊತ್ತೈತೆ ಬಂಕ್ ಮುಂದೆ ಅಲ್ಲೇ ಎಲ್ಲೋ ವಾಕಿಂಗ್ ಮಾಡ್ಕೊಂತ ಎಲ್ಲೋ ಕುಂದಿರ್ತಾರೆ ಸರ್. ನಾವು ಎಲ್ಲ ಗಮನಕ್ಕೆ ಐತೆ ಸರ್, ನಿಮ್ಗೆ ಗೊತ್ತಿರ್ಬೇಕು. ಹೌದು ಪಾಪ ಅವು ಏನೋ ಮಾತಾಡ್ಕೊಂಡು ಅಲ್ಲಿ ಕುಂದಿರ್ತಾರೆ ಸರ್. ಈಗ ನೀವು ಹೇಳಿರಲ್ಲ ಸರ್, ಗಾರ್ಡನ್ ಒಳಗೆ ಏನೇ ಇಲ್ಲ. ನೀವು ಒಂದು ಸರ್ಚ್ ಮಾಡ್ತಿದ್ರೆ ವಯಸ್ಸಾದವರು ಬಂಕ್ ಮುಂದೆ ಅವರು ಕಟ್ಟಿ ಮಾಡಿದಾರೆ. ಬಂಕ್ ಮ್ಯಾನೇಜರ್ ಕುಂದಿರ್ತಾರ. ಸರ್ ನೋಡ್ರಿ, ಅವ್ರಿಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಕೊಟ್ಟು ಏನಾಗಿದೆ ಏನಿಲ್ಲ ಅಂದ್ರೆ
he is a genuine, you support him, correct ಇದ್ರಂದ್ರೆ ಬಟ್ ಲೀಗಲ್ ಆಗಿ ಆಕ್ಷನ್ ತಗೊಂಡು ನನಗೆ ಇದಕ್ಕೆ 10 days ಟೈಮ್ ಕೊಟ್ಟಿರ್ತೀನಿ ಆಫ್ಟರ್ ಅಟೆಂಡ್ ಮಾಡಿ ರೈಟಿಂಗ್ ನಾ ತೆಗಿತೀನಿ ನಾ ತೆಗಿತೀನಿ ಇವ್ರಿಗೂ ಒಂದು ಸಮ ಗುಂಟಾಗಿ ಹೋಗ್ತಾರೆ ಶಿಫ್ಟ್ ಆಗುತ್ತೆ ನೆಕ್ಸ್ಟ್ ಅವ್ರು ಮತ್ತೆ ನೆಕ್ಸ್ಟ್ ಈ ಥರ 4 ಮಂದಿ ಶಿಫ್ಟ್ ಆಗುತ್ತೆ ಇವ್ರು ಹೇಳ್ತಿರೋ ಪ್ರಕಾರ ಇವ್ರು ಬಾಗಿಲಿಗೆ ಒಂದೇ ಮತ್ತು ಕೆಲಸ ನಿಮಗೆ ಒಂದು ಸಿಂಪಲ್ ಇದಕ್ಕೆ ಸೊಲ್ಯೂಷನ್ ಸರ್ವೇರು ADL ಜೊತೆ ಮಾತಾಡ್ತೀವಿ ಅವ್ರಿಗೆ ಪೊಲೀಸ್ ಬೇಕಿತ್ತಂದ್ರೆ ಲೆಟ್ ದೆಮ್ ಗಿವ್ ರೈಟ್ ಇನ್ ರೈಟಿಂಗ್ ADL ಲೆಟರ್ ಕೊಟ್ಟಿದ್ದೀವಿ ನಾವು ಇಂಥ ಹೋಗ್ತಾ ಇದ್ದೀವಿ ತೊಂದರೆ ಇದೆ ಅಂತೇಳಿ ಗಿವ್ ಪೊಲೀಸ್ ಆಯ್ತಾ ಓದಿದ್ದವ್ರು ಸರ್ವೆ ಮಾಡೋದು ಇದು ಅವ್ರಿಗೆ ನಮ್ಮ ಸಂಬಂಧ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ವೆರಿ ಕ್ಲಿಯರ್ಲಿ ಐ ಆಮ್ ಟೆಲಿಂಗ್ ಯು ಸರ್ವೆ ನಮ್ಮದು ಕೆಲಸ ಅಲ್ಲ ಪೊಲೀಸ್ ಆ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ ಅವ್ರು ಲೆಟರ್ ಕೊಟ್ಟರೆ ಪೊಲೀಸ್ ಒಂದು ವ್ಯಾನ್ ಬೇಕಿದ್ರೆ ವ್ಯಾನ್ ಕೊಡ್ರಿ ಅಲ್ಲಿ ಗಲಾಟೆ ಜಾಸ್ತಿ ಆಗಂಗಿದ್ರೆ ಲೀಗಲ್ ಆಗಿ ಲೆಟರ್ ಕೊಟ್ಟರೆ ಕೊಡ್ರಿ ಅವ್ರಿಗೆ ಆಯ್ತಾ ಸರಿ ಆಯ್ತಾ ಅವ್ರಿಗೆ ಕೊಟ್ಟಿರ್ತೀನಿ ಅವ್ರು ನಿಮ್ಗೆ ರೈಟಿಂಗಲ್ಲಿ ಉತ್ತರ ಕೊಡ್ತಾರೆ ನನಗೂ ಕೊಡ್ತಾರೆ ಆಯ್ತಾ ಥ್ಯಾಂಕ್ ಯು ಹೇಳಿ ಹೇಳಿ ಇದು ನೀವು ಲೋಕಾಯುಕ್ತ USP ಅಥವಾ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳನ್ನು ಬರ್ಕೊಂಡ್ರೆ ನೀವು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಂದ ಕೊಟ್ಟು ಅವ್ರಿಗೆ ಮಾತಾಡ್ತಾರೆ ನಾನು ಬರೋದು ಕೊಡೋಕ್ಕಾದ್ರೂ ನನಗೆ ಒಂದು ಕರೆಕ್ಟ್ ಕೊಡ್ರಿ ಸರ್ ನೀವು ಬೇರೆಯವ್ರ ಅಡ್ರೆಸ್ ಮಾಡಿ ನನಗೆ ಕೊಟ್ಟರೆ ಉಳ್ಗೋಣ ಸರ್ ಹಿಡ್ಕೋರಿ ಸರ್ ಸರ್ ಉಳ್ಗೋಣ ಕೊಡ್ತೀರಿ ಸರ್ ಉಳ್ಗೋಣ ಸರ್ ಹಿಡ್ಕೊಂಡು ಸಾಹೇಬ್ರ ನಾವು ಮೇಲಾಧಿಕಾರಿಗಳು ಎಷ್ಟು ಮಾಡೋದು ಅಂತ ಕೇಳ್ತೀನಿ ಆಮೇಲೆ ಮತ್ತೆ ನೀವು ನನಗೆ ಅವ್ರು ಕೊಟ್ಟಿರ್ಬೇಕು ನೀವು ಮತ್ತು ಅದನ್ನು ಕೇಳ್ತೀನಿ ಇದನ್ನ ಹೆಸ್ಕಾಮ್ನವ್ರಿಗೆ ಬರ್ದಿರ್ತೀನಿ SO ನಿಮಗೆ ಬರ್ದಿರ್ತೀನಿ ಇದನ್ನ ಕಾಲೇಜಿಂದ ಇನ್ನೊಂದು ಕಾಪಿ ಇದೆ ಕೊಡ್ರಿ ಇಬ್ಬರು ಒಂದು ನೋಡ್ಕೊಂಡು ನೆಕ್ಸ್ಟ್ ಕಂಪ್ಲೀಟ್